ಇಲ್ಲ ಸರ್, ನಾನೇ ಅವಳನ್ನ ಬಸ್ಸಾಗ ಕರ್ಕೊಂಬಂದೆ. ಬೇಕಾದ್ರೆ ಅವಳನ್ನ ಕೇಳಿ. ನಿಂಗಿ ಸುಮ್ಮನಿರು. ನಾನು ರಿಷಿತಾ ಜೊತೆನೇ ಇದ್ದಿದ್ದು. ಏಯ್ ಕಮಲಿ, ಏನವೇ ಹೇಳ್ತಿದ್ಯಾ? ಕಮಲಿ ಅವರೇ, ಈಗ ನನ್ನ ಜೊತೆ ಮನೆಗೆ ಬರ್ತೀರಾ? ಬರ್ತೀನಿ ಸರ್. ಬನ್ನಿ ಕಮಲಿ ಅವರೇ. ಎಂತ ಅದೃಷ್ಟ ಅಂಬಿನಿಂದು. ಕಳ್ತನ ಮಾಡಕ್ ಬಂದಿದ್ ಮನೆಗೆ ಈಗ ಅಪ್ಪತ್ತಲ್ಲಿ ಬರೋಂಗಾಗಿದೆ, ಅದು ಮೇನ್ ಗೇಟ್ ಇಂದ. ಶಬ್ಬಾಷ್, ಸಖತ್ ಇಂಪ್ರೂವ್ಮೆಂಟ್. ಕಮಲಿ ಅವರೇ ನಡೀರಿ. ಹಾ ಕಮಲಿ, ಬಲ್ಗಾಲಿಟ್ಬಿಟ್ಟು ಒಳಕ್ ಹೋಗು. ನಾನೇ ನೀ ಮನೆಗ್ ಸೊಸೆ ಆಗ ಹೋಗ್ತಿದ್ದೀನಿ ಎಗ್ರಲೆ ಸೈಡ್ಗೆ. ಅದೆಷ್ಟು ಸಲ ಬಲ್ಗಾಲಿಟ್ಟು ಈ ಮನೆ ಒಳಗಡೆ ಬಂದಿರೋ ಲೆಕ್ಕಕ್ಕೆ ಇಲ್ಲ. ಯಾವುದಕ್ಕೂ ಸೇಫ್ಟಿಗೆ ಇವಾಗಲೂ ಬಲ್ಗಾಲಿಟ್ಟೆ ಒಳಗಡೆ ನಡೀರಿ. ನಡಿ ಆಚೆ. ಓಹೋ, ರಿಂಗ್ ಪಾರ್ಟಿ. ಏನು? ಇವ್ರದೇ ತಾನೆ ರಿಂಗ್ ಕಳ್ದೋಗಿದ್ದು ಆ ಪಾರ್ಟಿಲಿ. ಕಮಲಿ, ನಮ್ಮಮ್ಮ ಅವರು. ಅದ್ ನಂಗೆ ಗೊತ್ತು, ಆದ್ರೆ ನಾವು ನೆನ್ಪಿಟ್ಕೊಳ್ಳೋದೆಲ್ಲ ಐಟಮ್ ಹೆಸರಲ್ಲೇ. ಹಾಯ್ ಕಮಲಿ, ಹೇಗಿದ್ಯಮ್ಮ? ಹಾ, ನಾನು ಚೆನ್ನಾಗಿದ್ದೆ. ಏನಿವಮ್ಮ ವಜ್ರಮುನಿ ತರ ಲುಕ್ ಕೊಡ್ತಾವಳೆ. ಓಹೋ, ನಮ್ಗೆ ಸ್ಕೆಚ್ಚ. ಅಮ್ಮ, ನೀನ್ ಏನೇ ಮಾಡಿದ್ರು ನಿಮ್ಗೆಲ್ಲ ನಾನೇ ಕಮ್ಮಿ ಅಂತ ಕಲ್ಲಲ್ಲಿ ತಿನ್ಸಿನೇ ಇಲ್ಲಿಂದ ರೈಟ್ ಹೇಳೋದು. ಈಗ ನೋಡು ನನ್ನ ಆಟನ. ಆಶೀರ್ವಾದ ಮಾಡಿ. ಇಲ್ಲ, ನೀವು ಆಶೀರ್ವಾದ ಮಾಡೋ ತನಕ ಬಿಡಲ್ಲ. ಮಾಡಿ ನಂಗೆ ಆಶೀರ್ವಾದ.
ಹೇಳು ಅಂತೆ, ಫಸ್ಟ್ ಹೇಳು. ಇಲ್ಲ, ನೀವು ಆಶೀರ್ವಾದ ಮಾಡಲೇಬೇಕು. ಅಣ್ಣ, ನೀನ್ ಮನೆಯಿಂದ ಹೊರಡೋವಾಗ್ಲೇ ನನಗೆ ಲೈಟಾಗಿ ಡೌಟ್ ಬಂತು ಕಣ. ಲವ್ ಮೂಡಲ್ಲೇ ತೇಲಕ್ಕೆ ಹೋಗ್ತಾ ಇದೆಯಾ ಅಂತ. ಕರೆಕ್ಟಾ? ನೋಡು, ಈಗಲೂ ಹಳೆ ಕಾಲದ ಸಾಂಗ್ನ ತಲೆಯಲ್ಲಿ ಹಾಕೊಂಡು ಗಾಡಿ ಓಡಿಸ್ತಾ ಇದ್ಯಾ? ಇದೇನಪ್ಪ ಇದು? ನಾನು ಅವಾಗ್ಲಿಂದ ಮಾತಾಡ್ತಾನೇ ಇದ್ದೀನಿ, ಸದ್ಯ ಇಲ್ಲ. ಚಮಟಿ, ಈ ನನ್ನ ಮಗನಿಗೆ 4 ಮಾತು ಬೈಯೋದಕ್ಕೆ ಒಳ್ಳೆ ಟೈಮು ಕಣ. ಬಿಡ್ಬೇಡ, ಚೆನ್ನಾಗಿ ಕೋಪ ತೀರ್ಸ್ಕೊಂಬಿಡು. ಲೇ ನನ್ನ ಮಗನೇ, ಕಿವುಡು ನನ್ನ ಮಗನೇ, ನೀನೇನೋ ಬೈಯೋದು? ನಾನು ಬೈತೀನಿ, ಬೈಯೋದಲ್ಲ. 4 ಕಿಕ್ತೀನಿ ನೋಡು. ಹಿಂಗೆ ಬೈತಾ ಇದ್ದೀನಿ, ಹಿಂಗೆ ಹೊಡಿತಾ ಇದ್ದೀನಿ, ನನ್ನ ಮಗನೇ ರಿಯಾಕ್ಟೇ ಮಾಡ್ತಾ ಇಲ್ವಲ್ಲೋ? ಲೇ, ನೀನು ಕೈ ಹಿಡ್ಕೊಂಬಿಟ್ರೆ ನಾನು ಬೈಯೋದು ಹೊಡೆಯೋದು ಬಿಟ್ಬಿಡ್ತೀನೇನೋ? ನನ್ನ ಥರ ಇಂಗ್ಲೀಷ್ ಬರುತ್ತೇನೋ ನಿನಗೆ? ಅನ್ಎಜುಕೇಟೆಡ್ ಫೆಲೋ, ಒಳ್ಳೆ ಹಳೆ ಕಾಲದ ಅಂಬರೀಷ್ ಪುರಿ ಇದ್ದಂಗೆ ಇದೆಯಾ? ಲವ್ ಬೇಕಾ ನಿನಗೆ? ಲವ್ ಬೇಕಾ? ಶಂಭು, ನೋಡಿ ಯಾಕೋ ಸ್ಪ್ಲಿಟ್ ಪರ್ಸ್ನಾಲಿಟಿ ಅನ್ಸುತ್ತೆ. ಹಂಗಂದ್ರೆ ಗಂಗಾ ಟು ನಾಗವಲ್ಲಿ. ಅಮ್ಮೋ, ಈಗ ಇವಳು ಗಂಗಾನ ನಾಗವಲ್ಲಿನ? ಸದ್ಯಕ್ಕೆ ಗಂಗಾವಲ್ಲಿ. ಪ್ಲೀಸ್, ನೀವು ಆಶೀರ್ವಾದ ಮಾಡಿ. ಸರಿ ಸರಿ, ಎದ್ದೇಳು. ಇದೇನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ಯಾ ಹೊಸದಾಗಿ? ಅಷ್ಟಲ್ಲ, ಹಳೇದೆ. ಅದೇ ಯಾಕೆ ಅಂದೆ? ಅದು ಕೆಲವು ರೊಕ್ಕ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ. ಶಂಭು, ಇವಳೇನು ಒಬ್ಬರೊಬ್ಬರ ಹತ್ರ ಒಂದೊಂದು ರೀಸನ್ ಕೊಡ್ತಾಳಲ್ಲ? ಹ್ಞೂ, ಮೆಲ್ಲಕ್ಕೆ ದಿಟ ಏನು ಅಂತ ಬಾಯಿ ಬಿಡ್ಸು ಮೈರು ರಚನಾ. ನಿನ್ನ ಕೈ ಏನೋ? ಎಡಗೈಯಿ ಏನಾರ ಅಂದ? ನಾನಾ? ನಮ್ಮ ತಾಯಣಗೂ ಇಲ್ಲಪ್ಪ. ಓ ಅದಾ, ನಮ್ಮ ಮಸಾಲೆ ವಿಷಯಣ. ಲವ್ ಫೇಲ್ಯೂರ್ ಆಗೋಯ್ತಂತೆ. ಅವನ ಹುಡುಗಿ ಬಗ್ಗೆ ಹೇಳ್ಕೊಂಡು ಸಿಕ್ಕಾಪಟ್ಟೆ ಫೀಲಿಂಗ್ ಆಗ್ಬಿಟ್ಟಿದ್ದ. ಯಾರ ಬಗ್ಗೆ ಮಾತಾಡ್ತಿದ್ಯೋ? ಅಣ್ಣ, ನೀನು ಇಷ್ಟೊತ್ತು ಕೇಳಿಸ್ಕೊಳ್ಳೇ ಇಲ್ವಾ ಅಣ್ಣ? ನಮ್ಮ ಮಸಾಲೆ ಲವ್ ವಿಷಯ ಹೇಳ್ತಾ ಇದ್ದೀನಿ. ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ. ಅಪ್ಪ, ಒಳ್ಳೇದಾಯ್ತು ಬಿಡು. ಏನಿಲ್ಲ, ನೀನು ಏನೇನೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ಬೇಡ. ಅಣ್ಣಂಗೆ ಇನ್ನೂ ಮದುವೆ ಆಗಿಲ್ಲ. ಎತ್ತೋ ನಿನ್ನ ಒಳ್ಳೆ ಕನ್ಸಲ್ಲಿ ಹಾಳು ಮಾಡ್ಬಿಟ್ಟಲ್ಲ. ಅಪ್ಪ, ನಿನ್ ಕೈ ಇಟ್ಕೊಂಡು ರೊಮ್ಯಾನ್ಸ್ ಮಾಡೋದನ್ನ ಕರ್ಮ ಫೈನಲ್ ಹಾಕೊಂಡು ತೊಳಿಬೇಕೀಗ. ಕಾಣೋದು ಕನಸು, ಓಸಿ ರೊಮ್ಯಾನ್ಸ್ ಮಾಡೋದಕ್ಕೆ ಯಾರ ಕೈ ಆದ್ರೆ ಏನಂತೆ? ಗಾಡಿ ತೆಗಿಯಪ್ಪ, ಹೋಗೋಣ. ಇದೇನು ಕಮ್ಲಿ, ಮನೇನ ಮೊದಲನೇ ಸರಿ ನೋಡೋವಾಗ ನೋಡ್ತಿದ್ಯಾ? ಅದು ಅರ್ಜೆಂಟಲ್ಲಿ ಸರಿಯಾಗಿ ನೋಡೋಕ್ಕಾಗಿರ್ಲಿಲ್ಲ, ಅದಕ್ಕೆ. ಅರ್ಜೆಂಟ್ ಅಲ್ಲ,
ಅಂದ್ರೆ ಏನು ಸರಿಯಾಗಿ ನೆನಪಾಗ್ತಿಲ್ಲ. ರಚನಾ, ನಾನು ಕಮಲಿ ಅವ್ರನ್ನ ಮನೆ ತೋರಿಸ್ಕೊಂಬರಲ್ಲ. ನಾನೇ ಹೇಳಬೇಕು ಅಂತಿದ್ದೆ, ಕರ್ಕೊಂಡು ಹೋಗೋಣ. ಕಮಲಿ ಅವರ ಇವನೊಬ್ಬ ಈ ಕೈ ಕೊಟ್ಟಿಲ್ಲ ಅಂದ್ರೆ ನಾನ್ ಕಂಬ್ಲಿನ ಅಂತ ಡೌಟ್ ಪಡ್ತಾನೆ. ಹಾಳಾಗ್ ಹೋಗ್ಲಿ. ಏನಾರು ನೆನಪಾಯ್ತಾ? ಕೈಯಲ್ಲಿ ಕೆರೆದಿದ್ದಕ್ಕೆಲ್ಲ ಏನಾರ ನೆನ್ಪಾಯ್ತಾ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಗುರು? ಇದೇನ್ ಗುರು ಅಂದಿದ್ದಾಳಲ್ಲ ಅಂತ ನೋಡ್ತಿದ್ಯಾ? ಗುರು, ಮೇಷ್ಟ್ರು, ಸಾರು ಎಲ್ಲ ಹೆಚ್ಚು ಕಮ್ಮಿ ಒಂದೇ. ಇದು ಹಂಗೇನೆ, ಅದಕ್ಕೆ ಹಂಗಂದೆ. ನಡಿ ಬಾಸು, ಹೋಗೋಣ. ಸರಿ ಬನ್ನಿ. ಶಂಭು, ಇವರಿಬ್ರು ಒಳ್ಳೆ ಐಡಿಯಲ್ ಪೇರ್ ಥರ ಇದ್ರು. ಈಗ ನೋಡು ಹೇಗಾಗಿದ್ದಾರೆ. ನನ್ನ ಪ್ರಕಾರ ನಾವಿಬ್ರು ಐಡಿಯಲ್ ಕಪಲ್ ರಚನಾ. ಆದರೆ ನನ್ನ ಬಗ್ಗೆ ನಿಂಗೆ ಯಾವ ಅಭಿಪ್ರಾಯನೂ ಇದ್ದಂಗೆ ಕಾಣ್ತಿಲ್ವಲ್ಲ. ನಾನಂದರೆ ನಿಮಗೆ ತಿಟ್ವಾಲು ಇಷ್ಟ ಇಲ್ವಾ? ಓಹೋ ಅಡೋ, ನನಗೆ 100ಕ್ಕೆ 100 ಪಕ್ಕ ಗೊತ್ತಿತ್ತು ನೀನು ಇದೇ ಮನೆ ಫಿಗರ್ ಕಾಳಾಗ್ತಿದ್ಯಾ ಅಂತ. ಏಯ್, ಫಿಗರು ಗಿಗರು ಅಂತ ಏನಾರ ಅಂದ್ರೆ ಚಳಿಗಾಲದಲ್ಲಿ ಮಗನೇ ಅಳ್ಳಾಡ್ಸಕ್ ಅಲ್ಲಿರಬಾರ್ದು, ಅಲ್ಲುದ್ರು ಸಾಕ್ಬಿಡ್ತೀನಿ. ಬ್ಯಾಂಕ್ ಓಡಾಡ್ಬೇಕಾಗುತ್ತೆ ಆಮೇಲೆ. ಅಯ್ಯಯ್ಯಯ್ಯ, ಹೋಗ್ಲಿ ಬಿಡೋಣ. ನಾನೇನು ಬೇಕು ಅಂತ ಹೇಳಿದ್ನಾ? ಏನೋ ಬಾಯ್ ತಪ್ಪ ಅಂದ್ಬಿಟ್ನಪ್ಪ. ನಾನು ಹೇಳಿದ್ರಲ್ಲಿ ಯಾವುದೇ ಉದ್ದೇಶ ಇರಲಿಲ್ಲ. ಆದರೂ ಅಣ್ಣ, ಅದಕ್ಕೆ ಇದೇ ಮನೆ ಇರ್ತಾಳೆ ಅಂತ ನಾನು 100% ಥಿಂಕ್ ಮಾಡಿದ್ದೆ. ನೋಡ್ದಾ, ಅದು ನಾನ್ ಸಿಂಕ್ ಆಗದೆ ಪಕ್ಕ ಥಿಂಕ್ ಕರೆಕ್ಟ್ ಆಗೋಯ್ತು. ಬೆನ್ಗತ್ತಿದ್ ಬೇತಾಳೆ ಥರ ಅಂಟ್ಕೊಂಡೇ ಇರ್ತೀಯಲ್ಲೋ. ನಿನ್ನ ಮನೇಲೆ ಬಿಟ್ಟು ಬರ್ಬೇಕಿತ್ತು. ನನ್ನ ಟೆನ್ಷನ್ ನನಗೆ. ಅದೇನು ಅಂತ ಹೇಳಿದ್ರೆ ನಾವು ಸಹಾಯ ಮಾಡ್ಬೋದಪ್ಪ. ಹೆಲ್ಪು ನೀನು? ಎಸ್. ಸರಿ, ಈ ಮನೆ ಒಳಗಡೆ ಹೋಗೋದು ಹೆಂಗೆ ಅಂತ ಹೇಳೋ ನೋಡೋಣ. ಏನಣ್ಣ ಹಿಂಗೆ ಹೇಳ್ತೀಯ ನೀನು? ಈ HMT ಕಸ್ಬೇಳ್ ಕೊಟ್ಟಿದ್ದು ಕನ್ನಡ ನನ್ನ ಮಗ ಅಲ್ವಾ ನೀನು? ಏನಾ ಗುರು ಅಲ್ವಾ ನೀನು? ಹೆಂಗ್ ಹೋಗೋದು ಅಂತ ನನ್ನ ಕೇಳ್ತೀಯಾ? ರಾತ್ರಿ ಆಗಿದ್ರೆ ಗಾಳಿ ಗಾಳಿ ತರ ನುಗ್ಬಿಡ್ತಾ ಇದೆ ಕಣ HMT. ಆದ್ರೆ ಇಷ್ಟೊತ್ತಲ್ಲಿ ಹೆಂಗೋ ಇರೋ, ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಬನ್ನಿ ಕಮಲಿ ಅವರೇ. ನೀವು ಮೊದಲು ನಮ್ಮ ಮನೆಗೆ ಬಂದಿದ್ದು ನೆನಪಿದ್ಯಾ? ನಮ್ಮ ಮನೇಲಾಗ ಫಂಕ್ಷನ್ ನಡೀತಾ ಇತ್ತು. ಆಮೇಲೆ ನೀವು ಡ್ಯಾನ್ಸ್ ಟೀಚರ್ ಆಗಿ ನಮ್ಮ ಮನೆಗೆ ಬಂದಿದ್ರಿ. ಇದು ರಚನಾ ರೂಮ್. ನೆನ್ಪಾಯ್ತು, ಅದೇ ಲಿಪ್ಸ್ಟಿಕ್ಕು, ಕಾಜಲ್ಲು, ಫ್ರೂಟ್ ಬೌಲು, ಜಾಕೆಟ್ಟು. ಏನು? ಅದು ಮೇಷ್ಟ್ರೆ, ಹೆಣ್ಮಕ್ಳು ರೂಮ್ ಅಂದ್ರೆ ಇದೆಲ್ಲ ಇರುತ್ತಲ್ವಾ, ಅದನ್ನೇ ಹೇಳ್ತಾ ಇದ್ದೆ. ಸರಿ ಬನ್ನಿ, ನನ್ನ ರೂಮ್ ತೋರಿಸ್ತೀನಿ. ಹಂಗೆ ದುಡ್ಡೆಲ್ಲಿಟ್ಟಿದ್ದಾರೆ ಅನ್ನೋದು ತೋರಿಸ್ಬಿಡು. ಏನಿಲ್ಲ ನಿಮ್ಮ ರೂಮು. ಬನ್ನಿ ಕಮಲಿ ಅವರೇ. ಇಲ್ಲಿ ನಾವಿಬ್ರು. ಓಯ್, ಅಲ್ಲ, ನಾನು ನಿಮಗೆ ಇಂಗ್ಲಿಷ್ ಹೇಳ್ಕೊಡ್ತಿದ್ದೆ, ಅದು ನೆನಪಿಲ್ವಾ? ಇಂಗ್ಲಿಷಾ? ನನಗ? ಸರಿ ಹೋಯ್ತು.
ನಮ್ಮಿಬ್ರು ಮದುವೆ ಫಿಕ್ಸ್ ಆದಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಅದೆಷ್ಟು ರಾತ್ರಿಗಳು ನಾನು ನಿಮಗೆ ಫೋನ್ ಮಾಡಿ ಮಾತಾಡಿದೀನೋ, ಯಾವುದು ನೆನಪಿಲ್ವಾ? ಲೈಟಾಗಿ ನೆನಪಾಗ್ತಿದೆ. ಈ ಸೀರಿಯಲ್ಸ್ ಇಡ್ತಾರ ಮಿಣುಕ್ ಅಂತ ಇದೆ. ಅಣ್ಣ ಆಯ್ತಾ ಮನೆ ತೋರಿಸಿ? ಆಯಿತು. ಹಾಂ, ಕಮಲಿ ಅವರೇ, ನೀವು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತೀರಲ್ಲ, ನಮ್ಗೆ ಹೇಳ್ಕೊಡ್ತೀರಾ? ನಿಮ್ಗ? ಹಾಂ, ಅಂದರೆ ನಾನು ಶಂಭು ಡ್ಯಾನ್ಸ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಲ್ವೇನೋ ಶಂಭು? ಹಾಂ ಓ ಹೌದೌದು, ಡ್ಯಾನ್ಸ್ ಕಾಂಪಿಟೇಷನ್. ಹೊಸ ಸ್ಕೆಚ್ಚ ನಾನಂತೂ ಬಿಡಲ್ಲ. ಡ್ಯಾನ್ಸ್ ತಾನೇ, ಆಡಿದ್ರಾಯ್ತಪ್ಪ. ಇರು 1 ನಿಮಿಷ ಬಂದೆ. ಅಣ್ಣ, ಸೂಪರ್ ಡೂಪರ್ ಆಗಿರೋ ಐಡಿಯಾ ಬಂತು. ಐಡಿಯಾ ಹಾಂ, ಹೇಳಪ್ಪ. ಈಗ ಏನು ಮಾಡೋಣ ಗೊತ್ತಾ? ಹಿಂಗೆ ವಾಪಸ್ ಮನೆಗೆ ಹೋಗ್ಬಿಡೋಣ. ಮುದ್ದೆ ಕೋಳಿ ಸಾರು ತಿನ್ಕೊಂಡು ರಗ್ಗುಬ್ರು ಹಾಕೊಂಡು ಮಲ್ಕೊಂಬಿಡೋಣ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಬಂದು ನಮ್ಮ ಡ್ಯೂಟಿ ಶುರು ಮಾಡ್ಬಿಡೋಣ. ಅಮ್ಮಿಕೊಂಡು ಹೋಗೋ ಮನೆಗ್ಲೇ, ನಾನು ನೋಡ್ಕೋತೀನಿ ಹೋಗೋ. ಅಯ್ಯ ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತ್ಯ? ಸುಮ್ಮನಿರು, ಏನಾದರೂ ತಿನ್ಕೋಣ. ಅದು ಏನಾದರೂ ಥಿಂಕ್ ಮಾಡೋಣ ಅನ್ನೋದಕ್ಕೆ ಹಿಂಗಂದೆ. ಕಮಲಿ, ಇದೇನಿದು? ಗೆಜ್ಜೆ ಕಟ್ಕೋ. ಅಯ್ಯೋ, ಇದನ್ನೆಲ್ಲ ಕಟ್ಕೊಂಡ್ರೆ ಹೆವಿ ಸೌಂಡ್ ಬರುತ್ತೆ. ಇದೆಲ್ಲ ಏನ್ ಬೇಡ. ಕಮಲಿ, ಇದನ್ನ ಕಟ್ಕೊಂಡ್ರೇನೆ ಡ್ಯಾನ್ಸ್ಗೆ ಒಂದು ಕಳೆ ಬೆಲೆ ಎಲ್ಲ. ತಗೋ. ಈಗಲಾದ್ರೂ ಕೂಲಿಂಗ್ ಗ್ಲಾಸ್ ತೆಗಿಬೋದಲ್ಲ ಕಮಲಿ? ನೋಡು, ಸುಮ್ಮನೆ ಆ ಏರಿಯಾದಲ್ಲೇ ಕೆಣಕ್ಬೇಡ ನೀನು. ನಿನಗೆ ಡ್ಯಾನ್ಸ್ ಬೇಕೋ ಬೇಡವೋ? ಹಾಂ, ಬೇಕು. ಹಂಗಾರೆ ನಡಿ. ಸರಿ ಅಣ್ಣ, ಕರ್ಕೊಂಡು ಬಾ. ಬನ್ನಿ ಕಮಲಿ ಅವರೇ. ಬರ್ಲಾ? ಹಾಂ, ಆಯ್ತು, ಓಟ್ ಬನ್ನಿ. ದೇವ್ರು ಒಳ್ಳೇದು ಮಾಡಲಿ. ನೋಡಯ್ಯ ಕ್ವಾಟೆ ಹೆಂಗದೆ, ಬೆಳ್ಳಕ್ಕಿ ಜೋಡಿ ಕುಂತದೆ. ಋಷಿ, ಮಾ, ಏನು ನಡೀತಿದ್ಯೋ ಇಲ್ಲಿ? ಅವಳು ನೋಡಿದ್ರೆ ಮನೆ ಒಳಗೂ ಕೂಲಿಂಗ್ ಗ್ಲಾಸ್ ಹಾಕೊಂಡು ತಿರುಗ್ತದಳು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ಸಾಹಸ ಅಮ್ಮ. ನಾನು ಕಮಲಿ ಅವ್ರ ಕಣ್ಣು ಹೀಗಿರಲ್ಲ ಅಂತ ಹೇಳ್ದಾಗಿಂದ ಅವರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಾಡ್ತಿದ್ದಾರೆ. ನನಗೂ ಇನ್ನೂ ಡೌಟ್ ಹೆಚ್ಚಾಗ್ತಿದೆ. ಓಕೆ, ಡೌಟ್ ಇದ್ರೆ ಅದನ್ನು ಹಾಗೆ ಬಿಡಬಾರ್ದು ಋಷಿ. ಹೋಗು, ಟೆಸ್ಟ್ ಮಾಡಿ. ಓಕೆ ಅಮ್ಮ, ನನಗೆ ಅವ್ರು ಕಮಲಿ ಅವರೇ ಆಗಿದ್ರೆ ಅಷ್ಟೇ ಸಾಕು. ಮಗ, ನಿನಗೆ ನಾನು ಪಾಠ ಹೇಳ್ಕೊಡ್ಬೇಕು. ತಗೋ ತಿನ್ನು. ತಿನ್ನು. ಹೋಗ್ಲಿ, ಈ ಟ್ಯಾಬಲ್ನ ನಾವು ಎಲ್ಲಿ ದೋಚ್ಕೊಂಬಂದಿದ್ದೇಳು ನೋಡೋಣ. ನಾಪಿಸ್ಕೊಂಬಗ, ಅದೇ ನಮ್ಮ ಬೀದಿ ಕೊನೆಯಲ್ಲಿ ಐತಲ್ಲ ಛತ್ರ, ಅಲ್ಲಿ ಆಚೆ ಹಾಕಿದ್ರು ನಾವು ದೋಚ್ಕೊಂಬಂದ್ಬಿಟ್ವಿ. ನೀವು ಮತ್ಬಿಟ್ಟಿದ್ಯಾ? ನಿಜವಾಗ್ಲೂ ನಿಂಗೆಲ್ಲ ಮರ್ತೋಯ್ತೇನೆ.